ಮಸಾಲಾ ಬನ್ ಸಖತ್ತಾಗಿದ್ದಾವೆ. ನನಗಂತೂ ಈಗಲೇ ತಿನ್ಬಿಡೋಣ ಹಾಕೋಕ್ಕಿಂತ ಮುಂಚೆನೆ ಅಂತ ಅನಿಸುತ್ತೆ, ಅಷ್ಟು ಸ್ಮೆಲ್ ಬರ್ತೈತೆ. ಹಾಯ್ ಚಂದು ಫ್ಯಾಮಿಲಿ, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಸಾಲಾ ಬನ್ ಅನ್ನ ಮಾಡ್ತಿದ್ದೀವಿ. ನೋಡ್ತಿದ್ದೀರಾ, ನನ್ನ ಕಡೆ 3 ಬನ್ ಇದೆ. ಯಾವ ಥರ ಇದಾವೆ ಅಂತ ಸಖತ್ತಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಬನ್ಗಳನ್ನ ನಾವು ತೊಗೊಂಡ್ಬಂದಿದ್ವಿ. ಬನ್ನಿ ಇವತ್ತು ಇದರಲ್ಲಿ ಮಸಾಲಾ ಬನ್ ಅನ್ನ ಯಾವ ಥರ ಮಾಡೋದು, ಟೇಸ್ಟಿಯಾಗಿರ್ತಕ್ಕಂಥ ನೀವು ನಿಮ್ಮ ಹುಡುಗರಿಗೆ, ನಿಮ್ಮ ಅಕ್ಕಪಕ್ಕದಾಗಿರ್ತಕ್ಕಂಥ ಫ್ರೆಂಡ್ಸಿಗಾಗಿರ್ಬೋದು, ಮತ್ತು ನಿಮ್ಮ ಸಣ್ಣ ಮಕ್ಕಳಿಗೂ ಕೂಡ ಮಾಡ್ಕೊಡ್ಬೋದು. ಬನ್ನಿ ಇವಾಗ ಏನೇನು ಐಟಮ್ಸ್ ಬೇಕು ಅಂತ ಪಟಾರ್ ಅಂತ ಹೇಳ್ತಾ ಹೋಗ್ತೀನಿ. ನಿಮಗೂ ಕೂಡ ಫಸ್ಟ್ ನಮಗೆ ಬೇಕಾಗಿರೋದು ಟೊಮೊಟೊ ಹಣ್ಣು, ಅದಾದಮೇಲೆ ಈರುಳ್ಳಿ, ಅದಾದಮೇಲೆ ಲಿಂಬೆ ಹುಳಿ ಬೇಕು ಒಂದು ಹೋಳು, ಅದಾದಮೇಲೆ ಜೀರಿಗೆ ಬೇಕು, ಅದಾದಮೇಲೆ ನೋಡ್ತಿದ್ರೆ ಅರಿಶಿನ ಪುಡಿ ಬೇಕು, ಅದಾದಮೇಲೆ ಖಾರದ ಪುಡಿ, ಅದಾದಮೇಲೆ ಮೇಲೆ ಹಾಕ್ಲಿಕ್ಕೆ ನಮಗೆ ಇದು ಬೇಕು, ಕೊತ್ತಂಬರಿ ಸೊಪ್ಪು ಬೇಕು. ನೋಡ್ತಿದ್ದೀರಾ, ಈ ಥರ ಐತೆ. ಅದಾದಮೇಲೆ ನಮಗೆ ಎಣ್ಣೆ ಬೇಕು. ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾವ ಥರ ಮಾಡ್ತೀವಿ, ಯಾವಾಗ ಎಷ್ಟೆಷ್ಟು ಫ್ರೈ ಮಾಡಬೇಕು, ಏನೇನಿಲ್ಲ ಅಂತ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕೊಡ್ತೀನಿ, ಮತ್ತು ನಾನು ಕೂಡ ಮಾಡಿ ತೋರಿಸ್ತೀನಿ, ಮತ್ತು ಕೊನೆಗೆ ಟೇಸ್ಟನ್ನು ಮಾಡಿ ನಿಮಗೆ ಕೂಡ ಹೇಳ್ತೀವಿ ಯಾವ ಥರ ಇತ್ತು ಅಂತ. ಇದೇ ಥರ ನಮ್ಮ ಚಾನಲಲ್ಲಿ ಇದೇ ಥರ ಫುಡ್ ಬ್ಲಾಗ್ ಬರ್ತಾ ಇರುತ್ತೆ, ಡೈಲಿ ಬ್ಲಾಗ್ ಬರ್ತಾ ಇರುತ್ತೆ, ಎಂಟರ್ಟೈನ್ಮೆಂಟ್ ಬರ್ತಾ ಇರುತ್ತೆ, ಮತ್ತು ಟ್ರಾವೆಲ್ ಬರ್ತಾ ಇರುತ್ತೆ. ಇದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಬೇಗ ಶುರು ಮಾಡೋಣ. ಬನ್ನಿ ಇವಾಗ ನಾವು ಫಸ್ಟ್ ಗ್ಯಾಸನ್ನು ಹಚ್ಕೊಳ್ಳೋಣ. ಗ್ಯಾಸನ್ನು ಹಚ್ಕೊಂಡಿದ್ದೀನಿ. ಅದಾದ್ಮೇಲೆ ಒತ್ತಿರ್ತಕ್ಕಂಥ ಬಾಂಡಿಯನ್ನು ಕೂಡ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗೈತೆ ಅಂತ. ಇದಾದ್ಮೇಲೆ ಬನ್ನಿ ಇವಾಗ ಒಂದಿಷ್ಟು ಎಣ್ಣೆಯನ್ನು ಬಿಡೋಣ. ನಮಗೆ ಎಷ್ಟು ಬೇಕು ಅಷ್ಟು, ಸ್ವಲ್ಪ ಸಾಕು. ನಮಗೆ ಜಾಸ್ತಿ ನಾವು ಆಯಿಲನ್ನು ತಿನ್ನೋದಕ್ಕೋಸ್ಕರ ಸ್ವಲ್ಪ ಸಾಕು. ಇದಾದ್ಮೇಲೆ ಬನ್ನಿ ಇವಾಗ ಇದೊಂದು ಸ್ವಲ್ಪ ಎಣ್ಣೆ ಕಾಯಿಲಿ. ಅದಾದ್ಮೇಲೆ ಏನು ಮಾಡ್ತೀವಿ ಅಂತ ನೋಡೋಣ. ಈರುಳ್ಳಿ ಯಾವ ಥರ ಬೆಂದಿದೆ ಅಂತ. ಇಲ್ಲಿ ಇಷ್ಟು ಬೆಂದೈತೆ. ಇಷ್ಟು ಆದ ತಕ್ಷಣ ಇದು ನಂದೇ ಆಗಿರ್ತಕ್ಕಂಥ ಮಸಾಲ ಮಾಡ್ತಿರೋದ್ರಿಂದ ನಾನು ಏನು ಆ್ಯಡ್ ಮಾಡ್ತಿದ್ದೀನಿ ಅಂತ ಅಂದರೆ, ಇದನ್ನು ಪೇಸ್ಟ್ ಮಾಡ್ಕೊಂಡಿಲ್ಲ, ಅದು ಬಾಯಿಗೆ ಹಂಗೆ ಸಿಗಲಿ ಅಂತ ನಾನೇನು ಮಾಡ್ತಿದ್ದೀನಿ, ಇಷ್ಟು ಥರ ಇಲ್ಲಿ ನೋಡ್ತಿದ್ದೀರಾ, ಈ ಥರ ತುಕ್ಕಡ ಮಾಡಿ ಹಂಗೆ ಹಾಕ್ತಿದ್ದೀನಿ. ಈ ಥರ ತುಕ್ಕಡ ಮಾಡಿ ನಾನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಿರೋದು. ನೀವು ಕೂಡ ಇದೇ ಥರ ಟ್ರೈ ಮಾಡಿ ಗೈಸ್. ಯಾಕೆ ಅಂತ ಅಂದರೆ ಅದೊಂದು ಸ್ವಲ್ಪ ಒಡೆದಾಕಿದ್ರೆ ಸ್ಮೆಲ್ ಗಮ್ ಅಂತ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಟೇಸ್ಟ್ ಮಾಡ್ತಿರೋದು. ನೀವು ಪೇಸ್ಟ್ ಆದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ, ನಿಮ್ಮ ಫ್ಲೇವರ್ ಅದು. ಇದೇ ಥರ ಒಂದ್ಸಲಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತೇಳಿ. ಬನ್ನಿ ಇವಾಗ ಇದೊಂದಿಷ್ಟು ಮುರಿದಾಕೋಣ. ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಕಾಣ್ತಿದೆ. ಸ್ಮೆಲ್ ಮಾತ್ರ ಗಮ್ ಅಂತ ಇದೆ. ಇನ್ನು ಇವಾಗ ಒಂದು ಸ್ವಲ್ಪ ಈರುಳ್ಳಿ ಈ ಥರ ಬೆಂದಾಗಿತ್ತು. ನಮಗೆ ಮಸಾಲ ಬೇಕಲ್ಲ, ಅದಕ್ಕೋಸ್ಕರ ನಾನು ಈ ಥರ ಜಾಸ್ತಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇರೋದು, ಆಯಿತಾ. ಇವಾಗ ಬನ್ನಿ ಈ ಥರ ಆಗಿದ್ದಾವೆ. ನೋಡ್ತಿದ್ದೀರಾ, ಒಂದು ಸ್ವಲ್ಪ ಸೊಪ್ಪು ಬಂದ ತಕ್ಷಣ ನೀವೇನು ಮಾಡಬೇಕು, ಇದನ್ನು ತೆಗಿಬೇಕು. ಬೆಳ್ಳುಳ್ಳಿ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತೈತೆ, ಸಖತ್ತಾಗಿ. ಬನ್ನಿ ಇವಾಗ ನಾವೇನು ಆ್ಯಡ್ ಮಾಡ್ತಿದ್ದೀವಿ ಅಂತ ಅಂದರೆ, ನೋಡ್ತಿದ್ದೀರಾ, ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡೋಣ. ಬನ್ನಿ ಟೊಮೊಟೊನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಇದ್ರ ಜೊತೆ ಫ್ರೈ ಮಾಡಬೇಕು. ಗಮ್ ಅಂತ ಸ್ಮೆಲ್ ಮಾತ್ರ ಅಮೇಜಿಂಗ್. ನೀವು ಕೂಡ ಈ ಥರ, ನನಗೆ ಏನೋ ಗೊತ್ತಿಲ್ಲ, ಈ ಥರ ಸ್ಮೆಲ್ ಬಂತು ಅಂತಂದರೆ ಈರುಳ್ಳಿ ಹಾಕಿ ಈ ಥರ ಅಂತಂದರೆ ತುಂಬಾ ಇಷ್ಟ. ನಿಮಗೆ ಯಾವ ಥರ ಸ್ಮೆಲ್ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಏನು ಮಾಡಬೇಕಾದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನನಗೆ ಈ ಥರ ಒಗ್ಗರಣೆ ಹಾಕ್ಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ಸೂಪರ್ ಅಂತ ಅನ್ಬೋದು, ಅಷ್ಟು ನನಗೆ ಇಷ್ಟ ಆಗುತ್ತೆ. ಇವಾಗ ನಾನೇನು ಆ್ಯಡ್ ಮಾಡ್ತೀನಿ ಅಂತ ಅಂದರೆ, ಓಕೆ ಗೈಸ್, ನಮಗೆ ಇಷ್ಟ ಆದ ತಕ್ಷಣ ನೀವು ಏನು ಮಾಡಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲ ಎಷ್ಟು ಬೇಕೋ ಅಷ್ಟೊಂದು ಸ್ವಲ್ಪ ಇದು ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ಕೊಳ್ರಿ. ಅದು ಬೇಯಬೇಕು ಗೈಸ್, ಅದಕ್ಕೋಸ್ಕರ ನಾನು ನೀರನ್ನೇ ಆ್ಯಡ್ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಫ್ಲೇಮನ್ನು ಮಾಡ್ಕೊತೀನಿ. ಅದು ಬೇಯಬೇಕು. ಒಂದು ಸ್ವಲ್ಪ
ಕುದಿ ಹತ್ಬೇಕು. ಕುದಿ ಹತ್ತಿದ್ರೆ ಇದೆಲ್ಲ ನೀಟಾಗಿ ಆರಾಮಾಗಿ ಚೆನ್ನಾಗಿ ಬೇಯುತ್ತೆ. ಆವಾಗ ನೋಡಿದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಇದೊಂದು ಸ್ವಲ್ಪ ಬೇಯಲಿ. ಅದಾದಮೇಲೆ ಟರ್ಮರಿಕ್ ಪೌಡ್ರ್ ಅಂತ ಅಂದರೆ ಇದು ಅರಿಶಿಣ ಪೌಡ್ರನ್ನ ಚೆನ್ನಾಗಿ ಹಾಕಿ ಏನೇನು ಮಾಡ್ತೀನಿ ಅಂತ ಆಮೇಲೆ ನೋಡೋಣ. ಇವಾಗ ಒಂದು ಶಾರ್ಟ್ಸ್ ಬರುತ್ತೆ, ಎಂಜಾಯ್ ಮಾಡ್ಕೊಂಬನ್ನಿ ಯಾವ ಥರ ಬೇಯುತ್ತೆ ಅಂತ. ಲೆಟ್ಸ್ ಗೋ. ಇವಾಗ ಒಂದು ಸ್ವಲ್ಪ ಬೆಂದಾಯ್ತು. ಶಾರ್ಟ್ಸನ್ನು ಎಂಜಾಯ್ ಮಾಡ್ಕೊಂಡ್ ಬಂದ್ರಲ್ಲ, ನೋಡ್ತಿದ್ರ ಎಷ್ಟು ಬೆಂದಿದೆ ನೋಡ್ತಿದ್ರ. ಈ ಥರ ಆದ ತಕ್ಷಣ ನೀವು ನೋಡ್ತಿದ್ರ ಅರಿಶಿನ ಪುಡಿ ನೋಡ್ತಿದ್ದೀರಾ. ಬನ್ನಿ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ. ಇಷ್ಟು ಸಾಕು ಅಂತ ಅನಿಸುತ್ತೆ, ನಾವು ಸ್ವಲ್ಪ ಮಾಡಿರೋದಲ್ಲ ಅದಕ್ಕೋಸ್ಕರ. ಇದಾದಮೇಲೆ ಒಂದು ರಿವಿಟನ್ನು ಮಾಡ್ಕೋಬೇಕು ಈ ಥರ. ಅದೆಲ್ಲ ಇದಕ್ಕೆಲ್ಲದೂ ಕೂಡ ಹತ್ಕೊಬೇಕು. ನೋಡ್ತಿದ್ರೆ ಯಾವ ಥರ ಆಯಿತು ಅಂತ. ಈ ಥರ ನೀಟಾಗಿ ಹತ್ಕೋಬೇಕು. ಅದಾವಾಗ ಸಖತ್ತಾಗಿರ್ತಕ್ಕಂಥ ಫ್ಲೇವರ್ ಗಮ್ ಅಂತ ಅನ್ನಿಸ್ತು ಮೂಗಿಗೆ. ಆ ಥರ ಇತ್ತು ಅಂತ ಅಂದರೆ ನೀವು ಬನ್ನಲ್ಲಿ ಹಾಕೊಂಡು ತಿಂದ್ರಿ ಅಂತ ಅಂದರೆ ಇದ್ದಂಥ ರುಚಿ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಬನ್ನಿ ಇವಾಗ ಆ್ಯಡ್ ಮಾಡಿದ ತಕ್ಷಣ ಯಾವ ಕಲರಿಗೆ ತಿರುಗಿ ನೋಡಿ. ಇದು ಈ ಥರ ಮಸಾಲ ಬರೋದೇ ಈ ಕಲರ್. ಸಖತ್ತಾಗಿ ಬರ್ತೈತೆ ಸ್ಮೆಲ್ ಮಾತ್ರ. ಇವಾಗ ನಾವು ಆ್ಯಡ್ ಮಾಡೋದು ಒಂದು ಚಿಲ್ಲಿ ಪೌಡರ್ ಅಂತ ಅಂದರೆ ಖಾರದ ಪುಡಿಯನ್ನು ಇದಕ್ಕೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹಾಕೊಂಡು ಬನ್ನಿ. ಇದನ್ನು ತೆಗೆದು ಸ್ವಲ್ಪ ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ನಾನೇನು ಮೆಣಸಿನ್ಕಾಯಿಯನ್ನು ಹಸಿ ಮೆಣಸಿನ್ಕಾಯನ್ನು ಯೂಸ್ ಮಾಡ್ತಿಲ್ಲ, ಬರೀ ಇದನ್ನು ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಒಂದಿಷ್ಟು ಹಾಕೋತಿದ್ದೀನಿ. ಬನ್ನಿ ಆ್ಯಡ್ ಮಾಡೋಣ. ಜಾಸ್ತಿ ಖಾರ ಆದರೆ ಅಷ್ಟು ಸರಿ ಆಗಲ್ಲ, ಮತ್ತು ಆಮೇಲೆ ತಿನ್ನೋಕ್ಕಾಗಲ್ಲ ಬೇಕು. ಅದಕ್ಕೋಸ್ಕರ ಒಂದು ಲಿಮಿಟಾಗಿ ಹಾಕ್ಕೊಂಡಿದ್ದೀನಿ, ಸಾಕು ಅಂತ ಅನಿಸುತ್ತೆ. ಬನ್ನಿ ಇವಾಗ ಗೋರಾದಲ್ಲ ನೀಟಾಗಿ ಇದನ್ನು ವೆಲ್ ಮಿಕ್ಸ್ ಮಾಡಬೇಕು. ಬನ್ನಿ ವೆಲ್ ಮಿಕ್ಸ್ ಮಾಡೋಣ. ಸ್ಮೆಲ್ಲು ಮಾತ್ರ ಅಮೇಝಿಂಗ್ ಗೈಸ್. ನಾವು ಹಾಕಿರ್ತಕ್ಕಂಥ ನೀವು ಬೆಳ್ಳುಳ್ಳಿ ಆಗಿರ್ಬೋದು, ಟೊಮೊಟೊ ಹಣ್ಣು, ಈರುಳ್ಳಿ, ಮತ್ತು ಏನು ಹಾಕಿದ್ವಿ ನಾವು, ಇವು ಏನೋ ಹೇಳ್ತಾರಲ್ಲಪ್ಪ, ಅದೇನೋ ಹೇಳ್ತಾರೆ ಜೀರಿಗೆ ಕರೆಕ್ಟ್, ಜೀರಿಗೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗೈತೆ. ನೋಡ್ತಿದ್ರೆ ಒಂಥರ ನನಗೆ ಮಸಾಲ ಆದಂಗೆ ರೆಡಿ ಆಗೈತೆ. ನೋಡ್ತಿದ್ರೆ ಒಳ್ಳೆ ಪೇಸ್ಟ್ ಮಸಾಲ ಆದಂಗೆ ನೀಟಾಗಿ ರೆಡಿ ಆಗೈತೆ. ಒಂಚೂರು ಕುದಿ ಹತ್ಲಿಕ್ಕೆ ಒಂಚೂರು ಕುದಿ ಆದ ತಕ್ಷಣ ನಾವು ಇದಕ್ಕೆ ಲಿಂಬೆ ಹುಳಿನ ಆ್ಯಡ್ ಮಾಡಬೇಕು. ಇದನ್ನು ತೆಗ್ದಿರೋಣ ನೀಟಾಗಿ. ಇದಾದ ತಕ್ಷಣ ನೋಡ್ತಿದ್ರೆ ಒಂದು ಸ್ವಲ್ಪ ಕುದಿ ಹತ್ತಿದ ತಕ್ಷಣ ಲಿಂಬೆ ಹುಳಿನ ಹಾಕೋಣ. ಬನ್ನಿ ಇವಾಗ ಲಿಂಬೆ ಹುಳಿ ನೋಡ್ತಿದ್ದಾರೆ, ಲಿಂಬೆ ಹುಳಿನ ಹಾಕೊಂಡು ಬನ್ನಿ ಇವಾಗ. ಒಂದಿಷ್ಟು ಪೂರ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಮಾಡ್ಕೊಂಡಿರೋದು, ಅದಕ್ಕೋಸ್ಕರ ಸ್ವಲ್ಪನೇ ಆ್ಯಡ್ ಮಾಡಿ. ಇವಾಗ ನೀಟಾಗಿ ವೆಲ್ ಮಿಕ್ಸ್ ಮಾಡಿ. ಈ ಥರ ಎಲ್ಲದಕ್ಕೆ ಹುಳಿ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನೀಟಾಗಿ ಎಲ್ಲನೂ ಕೂಡ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಕೊನೆಗಿರ್ತಕ್ಕಂಥದ್ದೇ ನಮಗೆ ಏನು ಹೇಳಿ, ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಹಾಕ್ಬಿಟ್ಟು ನಿಮಗೆ ಪ್ರೆಸೆಂಟೇಷನ್ ಅಂತ ಅಂದರೆ ನೀಟಾಗಿ ತೋರಿಸ್ಬಿಟ್ರೆ ಆಗೋಯ್ತು ಗೈಸ್ ನಮ್ಮದು. ಬನ್ನಿ ಇವಾಗ ನೋಡ್ತಿದ್ರು ನಮ್ಮ ಕಡೆ ಕೊತ್ತಂಬರಿ ಸೊಪ್ಪಿದೆ. ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಒಂದಿಷ್ಟೇ ಇರೋದಕ್ಕೆ ನಾವು ಒಂದು ಬನ್ನಿಗೆ ಮಾಡ್ತಿರೋದಕ್ಕೋಸ್ಕರ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಕೂಡ ಇಷ್ಟೇ ಇರೋದು, ತಗೊಂಬಂದಿಲ್ಲ ಸದ್ಯಕ್ಕೆ. ಇವಾಗ ಇಷ್ಟ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ ಬನ್ನಿ. ಕೊತ್ತಂಬರಿ ಸೊಪ್ಪು ಹಾಕಿದಾಗ ನೋಡಿ ಯಾವ ಥರ ಕಾಣ್ತಿದೆ ಅಂತ. ಓಕೆ ಗೈಸ್, ಅವಾಗ ಕೊನೆಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಬನ್ನಿ. ಸಾಕು ಅಂತ ಅನ್ಸುತ್ತೆ. ನೀಟಾಗಿ ಆಗಿತ್ತು, ಎಲ್ಲದಕ್ಕೂ ಹಚ್ಕೊಳ್ಳೋಂಗೆ ಹಾಕಿದ್ದೀನಿ. ಬನ್ನಿ ಇವಾಗ ಇದನ್ನು ವೆಲ್ ಮಿಕ್ಸ್ ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡಬೇಕು. ಬನ್ನಿ
ಇವಾಗ ಕೊನೆಗೆ ಬನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಲ್ಲ, ಒಂದು ಸ್ವಲ್ಪ ಲೈಟಾಗಿ ನಾನು ಇದೇ ಬಾಣಲಿಯಲ್ಲಿ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಬನ್ನನ್ನು ನಾವು ಮಾಡಿರ್ತೀವಲ್ಲ ಅದರೊಳಗಡೆ ನೀವು ನೀಟಾಗಿ ಇದು ಮಾಡ್ಕೋಬೇಕಾಗುತ್ತೆ, ಆಯಿತಾ? ಇವಾಗ ಬನ್ ಯಾವ ಥರ ಮಾಡ್ತೀನಿ ಅಂತ ನೋಡಿ ಗೈಸ್. ಓಕೆ ಗೈಸ್, ನೋಡ್ತಿದ್ದೀರಾ ನೀವು ಮಸಾಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಯಪ್ಪ ಸಖತ್ತಾಗಿದೆ ನೋಡಿ, ಮಸಾಲ ಬನ್ನಿಗೆ ಹಾಕ್ತಕ್ಕಂಥ ಮಸಾಲ ಯಾವ ಥರ ಇದೆ ನೋಡಿ, ಸಖತ್ತಾಗಿ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ. ಇವಾಗ ಬನ್ನಿ ಆ್ಯಡ್ ಮಾಡೋಣ. ಇಲ್ಲಿ ಬನ್ ಆಲ್ರೆಡಿ ಕೊಯ್ದಿದ್ದು ನೋಡಿದ್ರಲ್ಲ ನೀವು. ಬನ್ನಿ ಇವಾಗ ನಾನು ಇದನ್ನು ಆ್ಯಡ್ ಮಾಡ್ತೀನಿ. ನಾವು ಮಸಾಲ ಮಾಡಿದ್ದೀವಲ್ಲ ಅದನ್ನು ನೀಟಾಗಿ ಈ ಥರ ಆ್ಯಡ್ ಮಾಡಬೇಕು. ಆಹಾ, ಈ ಮಸಾಲ ಬನ್ ಮಾಡೋದು ಹೇಗೆ ಈ ಥರ ನೋಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೊಳ್ಳಿ, ನೀವು ಕೂಡ ತಿನ್ಕೊಳ್ಳಿ. ಸಖತ್ತಾಗೈತೆ ಗೈಸ್, ಸಖತ್ತು ಸ್ಮೆಲ್ ಬರ್ತೈತೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಇನ್ನೊಂದು ಬನ್ ಐತೆ ಅದಕ್ಕೂ ಕೂಡ ಆ್ಯಡ್ ಮಾಡೋಣಂತೆ. ಆಹಾ, ನನಗಂತೂ ಈಗಲೇ ತಿಂದ್ಬಿಡೋಣ ಹಾಕೋಕ್ಕಿಂತ ಮುಂಚೆನೆ ಅಂತ ಅನಿಸಿತ್ತು, ಅಷ್ಟು ಸ್ಮೆಲ್ ಬರ್ತೈತೆ. ಬನ್ನಿ ಇವಾಗ ಯಾವ ಥರ ಬರುತ್ತೆ ಅಂತ ನೋಡೋಣ. ಓಕೆ ಗೈಸ್, ನೋಡ್ತಿದ್ದೀರಾ ನಾನು ಈ ಬ್ರೆಡ್ಗೂ ಕೂಡ ಹಾಕಿದ್ದೀನಿ, ಈ ಬ್ರೆಡ್ಗೂ ಕೂಡ ಮಸಾಲ ಹಾಕಿದ್ದೀನಿ, ಈ ಬ್ರೆಡ್ಗೂ ಲೈಟಾಗಿ ಮಸಾಲ ಹಾಕಿದ್ದೀನಿ. ಬನ್ನಿ ಇದನ್ನು ಎರಡನ್ನು ಕ್ಲೋಸ್ ಮಾಡ್ತೀನಿ. ಈ ಥರ ಮಸಾಲ ಬನ್ನನ್ನು ಕ್ಲೋಸ್ ಮಾಡಿ ಈಗ ಇಟ್ಕೊಂಡು ಆ ತುಪ್ಪದಿಂದ ಹಾಕಿರ್ತಕ್ಕಂಥದ್ದನ್ನು ಮಾಡಿದ್ದೀನಲ್ಲ, ಇವಾಗ ಟೇಸ್ಟ್ ಮಾಡೋದು ಸಮಯ. ನೋಡ್ತಿದ್ರೆ ಯಾವ ಥರ ಕಾಣ್ತಿದ್ದೀನಿ ಅಂತ. ಓಕೆ ಗೈಸ್, ಇವಾಗ ಟೇಸ್ಟ್ ಮಾಡೋಂಥ ಸಮಯ. ಇನ್ನೊಂದು ಬೈಟ್ ತಗೋತೀನಿ, ಬರೀ ಬ್ರೆಡ್ ಸಿಕ್ತು ಹಂಗಾಗಿ. ನೋಡಿ ಯಾವ ಥರ ಕಾಣ್ತಿದೆ ಅಂತ ಮಸಾಲ ಬನ್. ಆಹಾ, ಎಮ್ಮಿ ನೋಡಿದ್ರೆ ನಿಮಗೂ ಕೂಡ ತಿನ್ಬೇಕು ಅನ್ಸೈತಲ್ಲ, ನಾನಂತೂ ಮಜಾ ಮಾಡ್ತಿದ್ದೀನಿ ನೋಡಿ. ಅಮೇಜಿಂಗ್, ಬೆಸ್ಟ್ ಟ್ರೈ ಗೈಸ್, ಬೆಸ್ಟ್ ಟ್ರೈ, ಸಕ್ಕತ್ತಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಯಾವ ಥರ ಈ ವಿಡಿಯೋ ಫುಲ್ ನೋಡಿದ್ರಲ್ಲ ಮಾಡಿ ನೀವು ಕೂಡ ತಿನ್ನಿ. ಮಸಾಲ ಬನ್ ಸಕ್ಕತ್ತಾಗಿದೆ ಗೈಸ್. ಇವಾಗ ನಮ್ಮ ಕ್ಯಾಮ್ರಾಮನ್ನಿಗೂ ಕೊಡೋಣ. ಓಕೆ ಗೈಸ್, ಇವಾಗ ನಮ್ಮ ಕ್ಯಾಮ್ರಾಮನ್ನಿಗೆ ಕೊಡೋಣ. ತಗೋ ಕ್ಯಾಮ್ರಾಮನ್. ಪಾಪ ಇಷ್ಟೊತ್ತು ಕ್ಯಾಮ್ರಾ ಹಿಡಿದು ನಮಗೆ ಈ ಒಳ್ಳೊಳ್ಳೆ ಶಾರ್ಟ್ಸ್ ಎಂಜಾಯ್ ಮಾಡಿದ್ರಲ್ಲ, ಅದೆಲ್ಲ ಶಾರ್ಟ್ಸ್ ನಮ್ಮ ಕ್ಯಾಮ್ರಾಮನ್ನೇ ತಗೊಂಡಿರೋದು. ಇವಾಗ ಫಸ್ಟ್ ಬೈಟ್ ತಗೋತಿದ್ದಾರೆ ನಮ್ಮ ಕ್ಯಾಮ್ರಾಮನ್. ಯಾವ ಥರ ಇದೆ ಅಂತ ಅವ್ರನ್ನೇ ಕೇಳೋಣ. ಫಸ್ಟಿಗೆ ಬನ್ ಸಿಕ್ಕಿರುತ್ತಲ್ಲ, ಬರೀ ಇನ್ನೊಂದು ಬೈಟ್ ತಗೋ ಒಳಗೆ, ಹಂಗಾದ್ರೆ ಸಖತ್ತಾಗಿರ್ತಕ್ಕಂಥ ಟೇಸ್ಟಿಂಗ್ ಸಿಗುತ್ತೆ ನಿಮಗೆ. ಒಂದು ಜಾಸ್ತಿ ತಗೋ, ಹಂಗೆ ತಗೋ. ಇವಾಗ ಸಿಗುತ್ತೆ ನೋಡಿ. ಹಾಂ, ಮಸಾಲ ಅದೆಲ್ಲ ಹೆಂಗೆ ಸಿಗ್ತೈತೆ ಬಾಯಿಗೆ, ಸಖತ್ತಲ್ಲ. ನಾವು ಎಗ್ ಪಪ್ಸಿಗೆ ನೀವು ಮಸಾಲ ಇರುತ್ತಲ್ಲ ಗೈಸ್, ಅದು ಟೇಸ್ಟ್ ಹಂಗೈತೆ ಗೈಸ್. ಯಾಕೆ ಅಂತಂದ್ರೆ ನಾನು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿರ್ಬೋದಾಗಿರ್ಬೋದು, ಬೆಳ್ಳುಳ್ಳಿ ಹಾಕಿರ್ಬೋದು, ಹಂಗೆ ನಾನು ಸ್ಮೆಲ್ ಬರಲಿ ಅಂತ ಹಾಕಿದ್ನಲ್ಲ. ಹಾಂ ನೋಡಿ ಗೈಸ್ ಹೆಂಗೈತೆ, ಅನ್ಭವ್ಸು. ಆಹಾ, ಎಷ್ಟು ಕೊಡ್ತೀಯ? ಔಟ್ ಆಫ್ ಕೊಡ್ಬೇಕಂದ್ರೆ ಮಾರ್ಕ್ಸ್ ಎಷ್ಟು ಕೊಡ್ತೀಯ? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ? ಅಯ್ಯೋ, ಅಷ್ಟೊಂದು ಚೆನ್ನಾಯ್ತಾ? ಬಾಬಾ ಸಖತ್ತಾಗೈತಂತೆ. ಇನ್ನೊಂದು ಬಂದೈತಿ ನಮಗೆ, ಇಲ್ಲೊಂದು ಸ್ವಲ್ಪ ಉಳಿದಿದೆ ನೋಡ್ತಿದ್ದೀರಾ, ಇಷ್ಟಕ್ಕೊಂದು ಉಳಿದೈತಿ. ಇನ್ನೊಂದು ಬಂದಿದೆ, ಅದಕ್ಕೆ ಹಾಕ್ಕೊಂಡು ನಾನು ಮತ್ತು ಕ್ಯಾಮ್ರಾಮನ್ ಇನ್ನೊಂದನ್ನು ತಿಂತೀವಿ. ಹೇಗಿದೆ ಅಂತ ನೀವು ಕೂಡ ಒಂದೇ ಒಂದು ಸರ್ತಿ ಟ್ರೈ ಮಾಡಿ, ಅದಾದಮೇಲೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಇದೇ ಥರ ನಮಗೆ ಸಪೋರ್ಟ್ ಮಾಡೋರಂತೆ. ಬನ್ನಿ ಇವಾಗ ಇದನ್ನು ತಿಂದು ಮುಗಿಸ್ತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನಾವು ಕೂಡ ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ದೀವಿ.
ಒಂದು ಲೈಕ್ ಮಾಡೋದಾಗಿರ್ಬೋದು, ಶೇರ್ ಮಾಡೋದಾಗಿರ್ಬೋದು. ನೀವು ಕೂಡ ಈ ಮಸಾಲ ಬನ್ನನ್ನು ಟ್ರೈ ಮಾಡ್ಬೋದಲ್ಲ, ಆರಾಮಾಗಿ ಟ್ರೈ ಮಾಡಿ. ನೀವು ಕೂಡ ಸಖತ್ತಾಗಿರ್ತಕ್ಕಂಥ ಬನ್ನ ತಿನ್ನಿ, ಮಸಾಲ ಬನ್ನನ್ನು ಅಂತ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಟೇಕ್ ಕೇರ್. ಬೈ ಬೈ ಗೈಸ್.